ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವು ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಉಪ್ಪಲ್ದಿನಿಗೆ ಇವತ್ತು ಆಗಮಿಸಿದ್ದೀವಿ. ನಾವು ಈಗ ಈ ಒಂದು ಗ್ರಾಮದ ಜೋಡೆತ್ತಿನ ಕೃಷಿಕರೊಂದಿಗೆ ಇಲ್ಲಿದ್ದೀವಿ. ಮುಖ್ಯವಾಗಿ ಯುವಕರು ತಾವೆಲ್ಲನೂ ಕೂಡ ಈ ಜೋಡೆತ್ತಿನ ಕೃಷಿಯನ್ನು ಅನುಸರಿಸ್ತಾ ಇರೋದು ಭಾಳ ಒಂದು ಖುಷಿಯ ವಿಚಾರ. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮಗೆ ಗೊತ್ತಿಲ್ಲ ನಿಮ್ಮ ಏನು ಒಂದು ಕೊಡುಗೆಯನ್ನು ಇಡೀ ದೇಶಕ್ಕೆ ನೀವು ನೀಡ್ತಾ ಇದ್ದೀರಿ ಅನ್ನುವಂಥದ್ದು. ಈ ದೇಶದ ಸಂವಿಧಾನದ ಭವಿಷ್ಯ ಈ ನಿಮ್ಮ ಮೇಲೇ ನಿಂತಿರುವಂಥದ್ದು, ಜೋಡೆತ್ತಿನ ಕೃಷಿಕರ ಮೇಲೇ ನಿಂತಿರೋದು ಅನ್ನುವಂಥದ್ದನ್ನು ಸ್ವತಃ ನಮ್ಮದೇನಪ್ಪ ಅಂದರೆ ಏನು ಸಂವಿಧಾನನೇ ಹೇಳುವಂಥದ್ದು. ಯಾಕಪ್ಪ ಅಂತಂದರೆ ಸಂವಿಧಾನವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದಾಗ ಮೊದಲ ಭಾಗ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಈ ಚಿತ್ರದಿಂದ ಪ್ರಾರಂಭ ಆಗ್ತದೆ. ಇದು ಕೇವಲ ಇದು ಚಿತ್ರ ಅಲ್ರಿ, ಇದು ಏನಪ್ಪ ಅಂತಂದರೆ ಈ ಸಿಂಧೂ ನದಿಯ ನಾಗರಿಕತೆಯ ಒಂದು ಮುದ್ರೆ. ಇದು ಆ ಮುದ್ರೆ ಏನಪ್ಪ ಅಂದ್ರೆ ನಂದಿ ಮುದ್ರೆ ಆಗಿರುವಂಥದ್ದು. ಈ ಮುದ್ರೆಯನ್ನು ಮುಖಾಂತರನೇ ಏನು ಮಾಡ್ತಾರೆ, ಇದನ್ನು ಆಧಾರವಾಗಿ ಇಟ್ಟುಕೊಂಡು ಈ ಸಂವಿಧಾನವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿರೋದು. ಅಂದರೆ ಭಾರತ ದೇಶ ಒಕ್ಕೂಟ ಅಂತ ನಾವೆಲ್ಲರೂ ಒಂದು ಅನ್ನುವಂಥದ್ದು ಪ್ರತಿನಿಧಿಸೋದು ಎದ್ರ ಮುಖಾಂತರ ಅಂದರೆ ಈ ಒಂದು ನಂದಿ ಮುಖಾಂತರ ಅಂತ. ಅಂದರೆ ಅರ್ಥ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ಈ ನಂದಿ ಸಂಪತ್ತು ಎಲ್ಲಿವರೆಗೆ ಉಳಿತದೋ, ಎಲ್ಲಿವರೆಗೆ ಇದಕ್ಕೆ ತೊಂದರೆ ಆಗೋದಿಲ್ಲೋ ಅಲ್ಲಿವರೆಗೆ ಈ ನಮ್ಮ ಭಾರತ ದೇಶದ ಒಂದು ಸಂವಿಧಾನಕ್ಕೂ ಯಾವುದೇ ತೊಂದರೆ ಆಗೋದಿಲ್ಲ ಅಂತ. ಆದರೆ ಇವತ್ತು ವಾಸ್ತವ ಸ್ಥಿತಿಯಲ್ಲಿ ಏನಾಗ್ಯದಪ್ಪ ಅಂತಂದರೆ ನೀವೇ ಹೇಳಿದ ಹಾಗೆ ಇದೇ ಒಂದು 20 ವರ್ಷದ ಹಿಂದೆ ಒಂದು 400-500 ಜೊತೆ ಎತ್ತುಗಳಿದ್ದು, ಇವಾಗ ನೀವು ಹೇಳ್ತಾ ಇದ್ದೀರಿ ಒಂದು 100 ಜೊತೆ ಎತ್ತುಗಳು ಬಂದಿದ್ದಾವೆ ಅಂತ. ನೀವು ಇದೇ ರೀತಿ ಯಾವುದಾದ್ರೂ ಒಂದು ಅದಕ್ಕೆ ಪೂರಕವಾದ ಕಾನೂನು ಯೋಜನೆಯನ್ನು ನಾವು ಜಾರಿಗೆ ತರದೇ ಹೋದ್ರೆ ಇನ್ನೊಂದು 3-4 ವರ್ಷದಲ್ಲಿ ಏನಾಗ್ತಾವೆ, ನೀವಿಷ್ಟು ಕೈ ಬಿಡಬೇಕಾಗ್ತದೆ. ಹೌದ್ರಿ ನಾ ಹೇಳ್ತಾ ಇರೋದು. ಆದರೆ ಇಲ್ಲಿ ಏನಾಗಿದೆ, ಎಲ್ಲರೂ ಕಬ್ಬು ನೀವು ಬೆಳೀತಾ ಇದ್ದೀರಿ, ಹೌದಾ? ಕಬ್ಬು ಬೆಳಿಬೇಕಾಗಿತ್ತಂದ್ರೆ ಏನಾಗುತ್ತೆ, ಹೆಚ್ಚಿಗೆ ಪೋಷಕಾಂಶಗಳು ಅದಕ್ಕೆ ಹೆಚ್ಚಿಗೆ ತೋತದ. ಅದು ಬೇಕಾಗಿತ್ತಂದ್ರೆ ಅದಕ್ಕೆ ಸಗಣಿ ಗೊಬ್ಬರ ಬೇಕು ಮತ್ತು ಎತ್ತಿನ ಆಧಾರಿತ ಕೃಷಿ ಉಳಿಮೆ ಬೇಕೇ ಬೇಕು. ಮತ್ತು ಅದೇ ನಾಶ ಆಗಿ ಹೋಯ್ತದಂದ್ರೆ ನೀವು ಕಬ್ಬನ್ನೇ ಬೆಳೆಯೋಕ್ಕಾಗೋದಿಲ್ಲ. ಹೌದ್ರಿ, ನೀವೇ ರೈತರಿದ್ದೀರಿ, ಹೌದ್ರಿ? ಮತ್ತು ಈ ಕಬ್ಬೆ ನಿಂತಂತಂದ್ರೆ ನೀವು ಬೆಳೆಯೋರೇ ನಿಂದ್ರಿ ಅಂತ ತಿಳ್ಕೊರಿ. ಈ ಸದ್ಯ ಇದಕ್ಕೆ ಅವಲಂಬಿತ ಅಂತ ಈ ಒಂದು ಶುಗರ್ ಕೇನ್ ಇಂಡಸ್ಟ್ರಿ ಏನಾದರೂ ನಡೆಯೋಕ್ಕೆ ಸಾಧ್ಯತೆ ಇದೆ? ಇಲ್ಲವೇ ಇಲ್ಲ. ಅದೇ ರೀತಿ ರೈಸ್ ಮಿಲ್ಸು ಕೂಡ ನಡೆಯೋಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿ ದಾಲ್ ಮಿಲ್ಸ್ ಅವು ಕೂಡ ನಿಲ್ತಾವೆ. ಅಂದರೆ ಈ ನಂದಿ ಸಂಪತ್ತು ಎಷ್ಟು ಬೇಗನೆ ಇದು ನಾಶ ಆಗುತ್ತೋ ಅಷ್ಟು ಬೇಗನೆ ಇವೆಲ್ಲ ಇಂಡಸ್ಟ್ರಿಗಳು ನಿಲ್ತಾವು ಅಂತ ಅರ್ಥ. ಹಾಗಾಗಿ ಇದ್ರ ಬಗ್ಗೆ ನೀವು ಅಷ್ಟೇ ಚಿಂತೆ ಮಾಡೋದಲ್ಲ. ಇವೆಲ್ಲ ಈಗ ಶುಗರ್ ಕೇನ್ ಇಂಡಸ್ಟ್ರಿಯವರು, ರೈಸ್ ಮಿಲ್ಸ್ ಆಗಿರ್ಬೋದು, ದಾಲ್ ಮಿಲ್ಸ್, ಇದ್ರದ್ದೆಲ್ಲ ಓನರ್ಸ್ಗಳು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಾವು ಹೇಳ್ತಾ ಇರುವಂಥದ್ದು. ಅವರೇ ಇದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ಬೇಕಾಗಿದೆ. ಅವರು ಕೂಡ ಏನು ಮಾಡಬೇಕಾಗ್ಯದಪ್ಪ ಅಂದರೆ ಸರ್ಕಾರದಿಂದ ಏನಾಗಬೇಕು, ಒಂದು ಪ್ರೋತ್ಸಾಹ ನೀಡುವಂಥ ಯೋಜನೆ ಜಾರಿಗಾಗಿ ಅವರೆಲ್ಲರೂ ಒಗ್ಗೂಡಿಸ್ಬೇಕಾಗ್ಯದ. ಆ ನಿಟ್ಟಿನಲ್ಲಿ ಇದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನ ಮುಖ್ಯವಾಗಿ ತಮ್ಮಂಥ ಕೃಷಿಕರನ್ನು ಉಳಿಸಬೇಕು ಅನ್ನೋಂಥ ಉದ್ದೇಶದಿಂದನೇ ಪ್ರಾರಂಭ ಆಗಿರೋದು. ಇದನ್ನು ಪ್ರಾರಂಭ ಮಾಡಿದವರು ವಿಜಯಪುರ ಜಿಲ್ಲೆಯ ಕೃಷಿ ಪದವೀಧರು. ನಾವು ಕೃಷಿ ಪದವೀಧರು. ಈ ಸದ್ಯಲ್ಲಿ ಬಂದಿದ್ದಾರಲ್ಲಿ ಅರವಿಂದ್ ಕೌಲ್ಗೆ ಅಂತ ಸರತ್ತ, ಇವರು ಕೂಡ ಕೃಷಿ ಪದವೀಧರು. ಹಾಗಾಗಿ ಇದು ಕೃಷಿ ಪದವೀಧರರೇ ಇದು ಸಂಕಲ್ಪ ಮಾಡ್ತಾ ನಾವು ಇದನ್ನು ಮುಂದಕ್ಕೆ ಚಾಲನೆಯನ್ನು ಕೊಡ್ತಾ ಇರೋದು. ಅದು ವಿಶೇಷವಾಗಿ ಇವತ್ತು ಉಪ್ಪಲ್ದಿನ್ನಿ ಅಂತಂದರೆ ಇದು ನಡುನಾಡು ಶ್ರೀಶೈಲ ಅನ್ನುವಂಥದ್ದು. ಹೌದ್ರಿ? ಯಾಕಪ್ಪ ಅಂತಂದರೆ ಶ್ರೀಶೈಲದಲ್ಲಿರುವಂಥ ಶಕ್ತಿಯುತ ಏನೊಂದು ಸ್ಥಳ ಅದ, ಅದನ್ನು ಇಲ್ಲಿಯವರು ನಿರ್ಮಾಣ ಮಾಡ್ಯಾರ ಅನ್ನುವಂಥದ್ದು ಇಲ್ಲಿ ಇತಿಹಾಸ ಇರುವಂಥದ್ದು. ಹಾಗಾಗಿ ಇದು ಈಗೇನು ನಾವು ಒಂದು ಸಂಕಲ್ಪ ಮಾಡ್ತಾಯಿದ್ದೀವಿ ಅಂದರೆ ಏನು ಸಂಕಲ್ಪ, ಮುಂದಿನ ದಿನಗಳಲ್ಲಿ ಯಾರು ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತರ್ತೀನಿ ಅಂತಂತಾರೋ ಅಂಥ ರಾಜಕಾರಣಿಗಳಿಗೆ ಮಾತ್ರ ನಾವು ಮತ ನೀಡೋದು ಅಂತ. ಒಪ್ತೀರಿ ನಾ ಹೇಳೋದು? ನಾವು ಮತ ನಿಮಗೆ ನೀಡ್ತೀವಿ ಇಂಥದ್ದು ವಿಷಯಕ್ಕೆ ಅಂತಂದರೆ ಅವರು ಯೋಜನೆ ತರ್ತೀವಿ ಅಂತಂತಾರೆ. ಮತ್ತು ನಾವು ಎದಕ್ಕೆ ಮತ ನೀಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅಂದರೆ ಅವರು ಯಾಕೆ ತರ್ತಾರೆ ಹೇಳಿ? ಹೌದಾ? ಹಾಗಾಗಿ ಇವತ್ತು ನಂಬಿದ ದೈವದ ಸಾಕ್ಷಿಯಾಗಿ ನಾವೇನು ಮಾಡೋದು, ಮುಂದಿನ ದಿನಗಳಲ್ಲಿ ಯಾರು ನಂದಿ ಸಂಪತ್ತಿಗೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತರ್ತಾರೆ ಅವರಿಗೆ ನಾವು ಮತ ನೀಡೋದು ಅಂತ ಸಂಕಲ್ಪ ಮಾಡೋಣ್ರಿ. ಇದ್ರ ಜೊತೆಯಲ್ಲಿ ನಾವು ಯಾರೆಲ್ಲ ಈ ಒಂದು ಉಪ್ಪಲ್ದಿನ್ನಿ ಸಂಗಮೇಶನ ಭಕ್ತರಿದ್ದಾರೋ, ಯಾರೆಲ್ಲ ಉಪ್ಪಲ್ದಿನ್ನಿ ಬಸವನ ಸಂಗಮೇಶನ ಒಂದು ಏನಪ್ಪ ಅಂತಂದರೆ ಮನಿ ದೇವರಾಗಿದ್ದಾನೆ, ಅವರೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗ್ಯದ ಅಂತ. ಎಲ್ಲರ ಇಡೀ ಸಮಾಜದ ಭವಿಷ್ಯ ಎದ್ರ ಮ್ಯಾಗ ನಿಂತದ, ತಮ್ಮಂಥ ಒಂದು ನಂದಿ ಕೃಷಿಕರ ಮೇಲೇ ನಿಂತಿರುವಂಥದ್ದು. ಹಾಗಾಗಿ ಅವರೂ ಕೂಡ ಏನು ಮಾಡಬೇಕಾಗಿದೆ, ಈ ಒಂದು ಯಾವುದೇ ವಿಜ್ಞಾನಿಗಳಾಗಿರ್ಬೋದು, ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ತಂದು ಇದ್ರ ಬಗ್ಗೆ ಚಿಂತನೆ ಮಾಡಿದರೂ ಕೂಡ ಎಲ್ಲರೂ ಕೂಡ ಹೇಳೋದೇನು, ನಂದಿ ಸಂಪತ್ತು ಉಳಿದ್ರೇ ಭವಿಷ್ಯ ಅದ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಈ ಒಂದು ವಿಜ್ಞಾನಿಗಳ ಸಮ್ಮುಖದಲ್ಲಿ ಏನು ಮಾಡಬೇಕಾಗಿದೆ, ಇದನ್ನು ಎಲ್ಲ ಭಕ್ತಾದಿಗಳು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ. ಯಾವುದೇ ಒಂದು ದೊಡ್ಡದಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಮೊದಲು ಚಿಂತೆ ಮಾಡಬೇಕಾಗಿದ್ದು
ನಮ್ಮ ಗ್ರಾಮದ ನಂದಿ ಸಂಪತ್ತು ಇದೇ ರೀತಿ ನಾಶ ಆದರೆ ಏನಾಗುತ್ತೆ, ಅಥವಾ ಇದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರಕ್ಕೆ ನಾವೆಲ್ಲರೂ ಕೂಡ ಕೂಡಿ ಪ್ರಯತ್ನ ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಚಿಂತನೆ ಮಾಡಿ ಈ ಸದ್ ನಾವೇನು ಒಂದು ಸಂಕಲ್ಪ ಮಾಡ್ತಿದ್ದೀವಿ ಅಂದರೆ ಇಂಥ ರಾಜಕಾರಣಿಗಳಿಗೆ ಅಂದರೆ ಇದಕ್ಕೆ ಪೂರಕವಾಗಿ ನಂದಿ ಸಂಪತ್ತು ಉಳಿಸೋರಿಗೇ ನಾವು ಮತ ನೀಡ್ತೀವಿ ಅನ್ನೋ ಸಂಕಲ್ಪ ಏನು ಮಾಡ್ತಾ ಇದ್ದೀವೋ ಅದೇ ರೀತಿ ಯಾರು ಇದ್ರ ಭಕ್ತಾದಿಗಳಾಗಿದ್ದಾರೋ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಂಗೆ ಆಗಬೇಕು ಅಂತ ಅಂದ್ರೇ ನಮ್ಮ ನಂಬಿದಂಥ ದೇವ್ರು ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯತೆ ಅದು. ಎಲ್ಲನೂ ಕಳ್ಕೊಂಡಾದ ಮೇಲೆ ನಾವು ಎಷ್ಟು ದೇವ್ರ ಹತ್ರ ಬಂದರೂ ದೇವ್ರವ್ರು ಏನು ಮಾಡೋಕ್ಕೆ ಸಾಧ್ಯತೆ ಅದು. ಹೌದ್ರಿ, ನಾ ಹೇಳಾಕತ್ತಿದ್ದು ಇರುವಂಥ ವಾಸ್ತವಿಕ ವಿಚಾರಗಳನ್ನ ಹೇಳಾಕತ್ತಿದ್ದೀನಲ್ಲ. ಹಾಗಾಗಿ ಈಗೇನು ಮಾಡೋಣ, ನಾವೆಲ್ಲರೂ ಕೂಡ ಏನು ಮಾಡೋಣ, ಸಾಮೂಹಿಕವಾಗಿ ಈ ಒಂದು ಸಂಕಲ್ಪವನ್ನು ಮಾಡೋಣ. ಇದ್ರ ಜೊತೆಯಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನೀವೇ ಇದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ಬೇಕು. ಮುಂದಿನ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆ ಅದು ಅಷ್ಟ ತನ್ನೋಟ್ಲೆ ಇದು ಏನಾಗಬೇಕಪ್ಪ ಅಂದ್ರೆ ಪ್ರತಿಯೊಂದು ಗ್ರಾಮಕ್ಕೂ ಇದು ಸಂದೇಶ ಹೋಗಬೇಕು. ಹೊಸಬ್ರೆ ಏನಾಗಬೇಕಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಇಲೆಕ್ಷನ್ ತಾವೇ ನಿಂದಿರಬೇಕು. ನಾನು ಉಳ್ಸೋಕೆ ತಯಾರಿದ್ದೀನಿ, ನನಗೆ ಮತ ನೀಡ್ರಿ ಅಂತೇಳಿ ನಾನು ಎಲ್ಲರನ್ನೂ ಜನನ ಒಗ್ಗೂಡಿಸ್ತೀನಿ ಅನ್ನುವಂಥದ್ದು ಆಗ್ಬೇಕಾಗ್ಬಾರ್ದು. ಇನ್ನೊಂದು 6 ತಿಂಗಳಲ್ಲಿ ಏನದಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ಅದು. ಆ ಗ್ರಾಮ ಪಂಚಾಯತಿ ಚುನಾವಣೆ ಒಳಗಡೆ ಏನಾಗಬೇಕು, ಈ ವಿಷಯ ತೀವ್ರಗತಿಯಲ್ಲಿ ವ್ಯಕ್ತ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರುವಂಥದ್ದು. ಅದಕ್ಕಾಗಿಯೇ ನಾವೇನು ಮಾಡ್ತಾ ಇದ್ದೀವಿ, ಬಸವಣ್ಣವರ ಜನ್ಮಸ್ಥಳವಾದಂಥ ಬಸವನ ಬಾಗೇವಾಡಿಯಿಂದ ಇಲ್ಲಿ ಬಂದಿದ್ದೀವಿ ನಾವು. ಮುಂದೆ ಇದೇ ರೀತಿ ಇದು ಬಸವ ಕಲ್ಯಾಣದೊಳಗೆ ಹೋಗ್ತದೆ. ಬಸವ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಇದು ಕೊನೆಗೊಳ್ಳೋದು. ಈ ರೀತಿ ಪ್ರಮುಖ ಏನು ಆಧ್ಯಾತ್ಮಿಕ ಸ್ಥಳಗಳದಾವೆ ಕರ್ನಾಟಕದಲ್ಲಿ, ಒಂದು 25-30 ಸ್ಥಳಗಳಿಗೆ ಹೋಗಿ ಈ ರೀತಿ ಅರಿವು ಮೂಡಿಸಿ ಅಲ್ಲಿ ಸಂಕಲ್ಪವನ್ನು ಮಾಡೋದಿದೆ. ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ಮನಸ್ಸಲ್ಲಿ ಏನಿರಬೇಕು, ಇನ್ನು ಕೆಲವೇ ದಿವಸಗಳಲ್ಲಿ ಯಾವುದೇ ನಿಮ್ಮ ದೊಡ್ಡ ಕಾರ್ಯಕ್ರಮ ಇತ್ತಂತಂದ್ರೂ ಇದ್ರ ಬಗ್ಗೆ ಚಿಂತನೆ ಆಗಬೇಕು ಅಂತ ನೀವು ಒಮ್ಮತದಿಂದ ನೀವು ಅದ್ರ ಬಗ್ಗೆ ಏನಾಗಬೇಕು, ನಿಮ್ಮ ವಿಷಯ ಇಟ್ಟು ಏನು ಮಾಡಬೇಕು, ಇದು ಚರ್ಚೆ ಒಳಗಂಗೆ ಆಗಬೇಕು. ಒಪ್ತಿರಿಯಿಂದ ಹೇಳೋದ್ರಿ. ಹಾಂ, ಇಲ್ಲಿವರೆಗೆ ನಾವು ಇದನ್ನು ಚಿಂತನೆ ಮಾಡಬೇಕು, ಈ ವಿಷಯವನ್ನು ಮುನ್ನೆಲೆ ತರಬೇಕು ಅಂತೇಳಿ ನಮ್ಮ ತಲೆಯಲ್ಲಿ ಇಲ್ಲ. ಅದಕ್ಕಾಗಿ ಅದು ಹಿಂದುಳಿದದ್ದು. ಹಾಗಾಗಿ ಇದೇ ದೇವಸ್ಥಾನ ದೊಡ್ಡ ಕಾರ್ಯಕ್ರಮ ನಡೀತು ಅಂತಂದ್ರೆ ಆಯಿತು, ನಾವು ಇಲ್ಲಿ ಬರಬೇಕಾಗಿತ್ತು, ನಮ್ಮ ಬಗ್ಗೆ ಚಿಂತನೆ ಆಗಬೇಕು, ನಾವು ಪೂರಕವಾದಂಥ ಯೋಜನೆ ಬಗ್ಗೆ ತರೋದ್ರ ಬಗ್ಗೆ ಅನ್ನುವಂಥದ್ದು ಹೇಳ್ಬೋದ್ರಿ. ನಾವು ಹೇಳೋದು ಸ್ಪಷ್ಟ ಅದ. ಹಾಗಾಗಿ ಒಂದು ಸಂಕಲ್ಪ ಮಾಡೋದು, ಅದೇ ರೀತಿ ಗ್ರಾಮದ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕು. ಆ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು. ಈ ರೀತಿ ನೀವು ಚಿಂತನೆ ಮಾಡಿದ್ರಿ ಅಂತಂದರೆ ನಿಮ್ಮ ಜೊತೆ ಯಾವತ್ತಿಗೂ ಕೂಡ ಈ ಒಂದು ಉಪ್ಪುಲ್ದಿನಿಯ ಸಂಗಮೇಶ ಇರ್ತಾನೆ ಮತ್ತು ಉಪ್ಪುಲ್ದಿನಿಯ ನಂದ ಬಸವೇಶ್ವರನು ಕೂಡ ನಿಮ್ಮ ಜೋಡಿ ಇರ್ತಾನೆ ಅನ್ನುವಂಥದ್ದನ್ನು ಅಷ್ಟೇ ಒಂದು ಸ್ಪಷ್ಟ ಮತ್ತು ನಿಖರವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈಗ ನಾವೇನು ಮಾಡೋಣ, ಎಲ್ಲರೂ ಎದ್ದು ನಿಂತ್ಕೊಂಡು ಹೇಳ್ದಾಗ ಹೇಳ್ರಿ. ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ. ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕಾನೂನು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ. ಒಳ್ಳೆಯದು. ಒಂದೇ ಮಿನಿಟ್ ಇದು ಕರೆಕ್ಟ್ ಬತ್ರಿ ಅಣ್ಣ, ಒಂದು ಸ್ವಲ್ಪ ಇದು ವೇರಿಯೇಷನ್ಗೆ. ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ. ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು
ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ. ನಂದಿ ಕೃಷಿಕರಿಗೆ ಎಲ್ಲರೂ ಜಯವಾಗಲಿ. ನಂದಿ ಕೃಷಿಕರಿಗೆ, ನಂದಿ ಕೃಷಿಕರಿಗೆ, ನಂದಿ ಕೃಷಿಕರಿಗೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಓಕೆ ಶಂಭು.